ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಸಮೋಸ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗ ಸ್ಕೂಲಿಂದ ಬರ್ತಾನೆ, ಅವ್ನು ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂತ. ಆದರೆ ಅವನು ಸಮೋಸ ಬೇಡ, ನನಗೇನಾದರೂ ಸ್ಪೆಷಲಾಗಿ ಮಾಡಿಕೊಡು ಅಂತ ಹೇಳ್ದ. ಸರಿ, ಇನ್ನೇನು ಮಾಡೋದು ಅಂತ ಆಲೂಗಡ್ಡೆ ಎಲ್ಲ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡೆ. 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, ಉಪ್ಪು, ಎಳ್ಳು, ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಸಿ ಇಟ್ಕೊಂಡೆ. ಹಾಗೆ 2 ಆಲೂಗಡ್ಡೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಸಣ್ಣದಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕಿ ಆಲೂಗಡ್ಡೆ ಮಸಾಲನ ಕೂಡ ರೆಡಿ ಮಾಡಿಟ್ಕೊಂಡೆ. ಹಿಟ್ಟನ್ನು ಚಪಾತಿ ಥರ ಈ ರೀತಿ ಊದ್ಕೊಂಡು ಅದ್ರ ಮೇಲೆ ರೆಡಿ ಮಾಡಿಟ್ಟಿರುವ ಆಲೂಗಡ್ಡೆ ಮಸಾಲನೆಲ್ಲ ಹಾಕಿ ಚಪಾತಿ ಎಡ್ಜಸ್ಗೆಲ್ಲ ಸ್ವಲ್ಪ ನೀರಿಂದ ಎಲ್ಲ ಹಚ್ಚಿದೆ. ಈ ರೀತಿಯಾಗಿ ಮಡ್ಚ್ಕೊಂಡು ಎಲ್ಲ ಒಂದ್ಸರಿ ಎಡ್ಜಸ್ನೆಲ್ಲ ಪ್ರೆಸ್ ಮಾಡಿಕೊಂಡು ಒಂದು ಪಿಜ್ಜಾ ಕಟರಿಂದ ಈ ರೀತಿ ಕಟ್ ಮಾಡಿಕೊಂಡೆ. ಕಟ್ ಮಾಡಿರುವಂಥದ್ದನ್ನು ಒಂದೊಂದನ್ನೇ ತೊಗೊಂಡು ಈ ರೀತಿ ಟ್ವಿಸ್ಟ್ ಮಾಡಿಕೊಂಡೆ. ಎಲ್ಲನೂ ಟ್ವಿಸ್ಟ್ ಮಾಡಿ ರೆಡಿ ಮಾಡಿಕೊಂಡು ಕಾದಿರುವಂಥ ಬಿಸಿ ಎಣ್ಣೆಯಲ್ಲಿ ಹಾಕಿ 2 ಕಡೆ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಈ ಆಲೂ ಸಮೋಸ ಟ್ವಿಸ್ಟರ್ ಬಂದಿತ್ತು. ನನ್ನ ಮಗನು ತುಂಬ ಇಷ್ಟಪಟ್ಟು ತಿಂದ. ಕಾಯಿ ಚಟ್ನಿ ಜೊತೆಲಿ ಅವನಿಗೆ ಸರ್ವ್ ಮಾಡಿಕೊಟ್ಟಿದ್ದೆ. ತುಂಬ ಸ್ಪೆಷಲ್ ಆಗಿದೆ ಅಂದ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.